ನಮ್ಮ ಪ್ರವೀಣ್ ಅಂತ ಶಿರಾ ತಾಲೂಕು ಕಳ್ಳಂಬೆಳ ಓಕೆ. ನಮ್ಮೂರು. ನಮ್ಮದು ಸಾವಯವ ಫುಲ್ಲು. ಓಕೆ ಸರ್. ಎಲ್ಲ ನಾವು ಉಳುಮೆ ಎಲ್ಲ ಮಾಡೋದಿಲ್ಲ. ಓಕೆ. ಈ ಥರ ಇಷ್ಟೇ. ಇದಕ್ಕೇನು ಕೆಮಿಕಲ್ ಇಲ್ಲದ್ದು ಸಸಿ ತಗೊಂಬಂದು ಇಡ್ತೀವಿ. ಹಾಂ. ಇದು ಬಂದು 1 ವರ್ಷದ ಸಸಿ. ಇದು 1 ವರ್ಷದ ಸಸಿನಾ? 5 ವರ್ಷದ ಸಸಿ. ನಾವೇನು ಕೆಮಿಕಲ್ ಯೂಸ್ ಮಾಡಲ್ಲ. ಹಾಂ. ಹಂಗೆ ಇಟ್ಬಿಡ್ತೀವಿ. ಗೊಬ್ಬರ ಏನು ಹಾಕಿದ್ದೀರಾ? ಗೊಬ್ಬರ ಕುರಿ ಗೊಬ್ಬರ ಹಾಕಿದ್ದೀವಿ. ಓಕೆ. ನಾವು 2 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ಸಲ ಹಾಕೋದು. ಸದಾ ಹಾಕಲ್ಲ. ಓಕೆ. ಬೇಕಾಗುತ್ತೆ ಗೊಬ್ಬರ. ಹಾಂ. ಎರೆಹುಳು ಅದಕ್ಕೆಲ್ಲನೇ. ಓಕೆ. ಬಾಳೆ ಇರುತ್ತೆ ಇದು. ಹಾಂ. ಇದ್ರದ್ದು ಎಲ್ಲ ಬೀಳುತ್ತೆ. ಪರವಾಗಿಲ್ಲ, ಇಳುವರಿ ಚೆನ್ನಾಗಿರುತ್ತೆ. ರೋಗನೇ ಇಲ್ಲ ನಮ್ಮದು. ಹಾಂ. ಅದೇ ಸಾವಯವ ಏನು ಮೆನ್ಯೂರ್ ಏನು ಕೊಟ್ಟಿಲ್ಲ? DAP ಯೂರಿಯಾ ಕೊಡಲ್ಲ. ಹಾಂ. ಇದು ಎಷ್ಟು ವರ್ಷದ? ಇರಲ್ಲ, 1 ವರ್ಷ 2 ವರ್ಷ ಕೊಟ್ಟೋಗುತ್ತೆ. ಓಕೆ. ಹಾಂ. ನೋಡಿ ಇದು ಮರಿ ಎಲ್ಲ ಕೊಯ್ದಾಕಲ್ವಾ? ಹಾಂ, ಕೊಯ್ದಾಕ್ತೀವಿ. ಹಾಂ. ಯಾವ ಫ್ರೀ ಟೈಮ್ ಇದ್ದಾಗೆಲ್ಲ ಕೊಯ್ದಾಕ್ತೀವಿ. ಅಲ್ಲಿ ಕೊಯ್ದಾಕಿದ್ದೀವಿ ನೋಡಿ. ಹಾಂ. ಸರ್ ಇಳುವರಿ ಎಷ್ಟು ಬರುತ್ತೆ ಸರ್? ಇದು ಅವರೇಜ್ ಎಷ್ಟು ಕೆಜಿ ಬರ್ಬೋದು? ಒಂದು 8 ರಿಂದ 10 ಕೆಜಿ ಬರುತ್ತೆ. ಓಕೆ. 10 ಕೆಜಿ ಬರುತ್ತೆ. ಹಾಂ. ಅಂದರೆ ಪೂರ್ತಿ ಇಲ್ಲ, ಸ್ವಲ್ಪ ತಳ ಗ್ಯಾಪ್ ಬಿಟ್ಟು ಗ್ಯಾಪ್ ಹಾಕ್ಬೇಕದು. ಓಕೆ. ಫುಲ್ ತೋಟದಲ್ಲೇ ಬರ್ತಿ ತುಂಬಾರ್ದು ಬಾಳೆನೂ. ಒಂದು 8 ಗಿಡ 9 ಗಿಡ 4 5 ಗಿಡ 6 ಗಿಡ 7 ಗಿಡಕ್ಕೆ ಮಧ್ಯಕ್ಕೆ ಒಂದೊಂದು ಹಾಕ್ಬೇಕು ಅಷ್ಟೇನ. ಒಂದು 6-7 ಗಿಡ ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು. ಮೊದಲೆಲ್ಲ ಪೂರ್ತಿ ಇದೇ ಇತ್ತು. ಈಗೀಗ ಒಂದು ಸ್ವಲ್ಪ ತೆಗಿತಾ ಇದೀವಿ. ಸರ್ ಇದು ಉಳುಮೆ ಏನು ಮಾಡಿಲ್ವಾ ನೀವು? ಇಲ್ಲ, ಇದರಲ್ಲಿ ಏನು ಮಾಡಿಲ್ಲ. ಎಲ್ಲ ಇದು ಬರೀ ಹುಲ್ ಕಿತ್ತಾಕಿರೋ ಇದೆಲ್ಲ ಗರಿ ಎಲ್ಲ ಮಲ್ಚಿಂಗ್ ಕೊಟ್ಟಿರೋದು. ಹಾಂ. ಇದೆಲ್ಲ ಮಲ್ಚಿಂಗ್ ಹಂಗೆ ಬಿಡ್ತೀವಿ. ಓಕೆ. ಇದ್ರದ್ದೇನು ನಾವೇನು ಅಷ್ಟೊಂದು ರಿಸಿಪ್ಟ್ ತೊಗೊಳಲ್ಲ ಏನು. ಓಕೆ. ಜೀವಾಮೃತ ಒಂದು ಮಾಡ್ತೀವಿ. ಹಾಂ. ಸಾವಯವ ಪೂರ್ತಿನ ಗರಿಗಳೆಲ್ಲ ಮಧ್ಯಕ್ಕೆ ಹಾಕ್ತೀವಿ. ಅಡಿಕೆ ತೆಂಗು ಬಿಟ್ಟರೆ ಬೇರೆ ಏನು ಮಾಡಿದ್ದೀರಾ ಸರ್? ನಮ್ಮದು ಅಡಿಕೆ ತೆಂಗು ಬಾಳೆ. ಓಕೆ. ಹಾಂ. 3 ಹಾಂ. ಆ ತೆಂಗಿಗೂ ಅಷ್ಟೇ ನಾವೇನು ಇದನ್ನು ಮಾಡೋದಿಲ್ಲ. ಹ್ಞೂ. ಕೆಮಿಕಲ್ ಏನು ಮಾಡಲ್ಲ, ಉಳುಮೆ ಏನು ಮಾಡಲ್ಲ. ಹಾಂ. ನೋಡಿ ಅಲ್ಲಿದೆ ಝೀರೋ ಕಲ್ಟಿವೇಶನ್ ಸುತ್ತು ಇರುತ್ತೆ. ಅವರೇಜು ನಾವೆಲ್ಲ ಅಡಿಗೆಗೆಲ್ಲ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಓಕೆ. ಅದ್ರದ್ದೇ ನಮ್ಮದೇ ತೊಗೊಂಡು ನಾವೇ ಹಾಕೊಂತೀವಿ. ನಾವು ಯಾವುದು ಎಣ್ಣೆ ತೊಗೊಳಲ್ಲ. ಹಾಂ. ಸರ್ ಗೊನೆ ಎಷ್ಟು ಬಂದಿದೆ ಸರ್ ಇದು? 3-4 ಬಂದಿದ್ದಾವೆ. ಹಾಂ. ಈ ಸಲ ಒಂದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದು ಅಳುಬಿಟ್ಟಿದೆ. ಓಕೆ. 40 ಡಿಗ್ರಿ ರೀಚ್ ಆಯ್ತಲ್ಲ. ಹಾಂ. ತಡೆದಿಲ್ಲ ತೋಟ. ಹಾಂ. ಆದರೂ ಏನು ತೊಂದರೆ ಇಲ್ಲ. ಒಂದು 2 ಕೆಜಿಗೆ ಏನು ಮೋಸ ಇಲ್ಲ. ಓಕೆ. ಚೆನ್ನಾಗಿದೆ. ಸ್ವಲ್ಪ ಲೇಟು ನಮ್ದೆಲ್ಲ ಸಾವಯವ ಅಲ್ವಾ. ಹಾಂ. 1 ತಿಂಗಳು ಲೇಟು. ಕೆಮಿಕಲ್ಗಳಿಗೂ ನಮಗೂ 1 ತಿಂಗಳು ಡಿಫ್ರೆನ್ಸ್ ಆಗುತ್ತೆ. ಓಕೆ. ಅದು ಬೇಗ ಬರುತ್ತೆ, ನಮ್ಮದು ಬೇಗ ಬರೋದಿಲ್ಲ. ಓಕೆ. ಸರ್ ಇದೇನು? ಇದು ವೆಲ್ವೆಟ್ ಬೀನ್ಸ್ ಅಂತ. ಓಕೆ. ಸುಮ್ಮನೆ ದನಗೂ ಬರುತ್ತೆ, ಬದುಗಳಲ್ಲಿ ಹಾಕ್ಬಿಟ್ಟಿರ್ತೀವಿ. ಓಕೆ. ಇದು ಕೆಲವ್ರು ಪಲ್ಯನೂ ಮಾಡ್ಕೊಂಡು ತಿಂತಾರೆ. ಹಾಂ. ಇದು ಸಖತ್. ಇದೆಲ್ಲ ಮಲ್ಚಿಂಗ್ ಪರ್ಪಸ್ ಆಗುತ್ತೆ. ಮಲ್ಚಿಂಗ್ ಪರ್ಪಸ್ಸು ತುಂಬ ಸ್ಮೂತ್ ಇರುತ್ತೆ, ನೆಲ ಮೃದು ಬರುತ್ತೆ. ಹಾಂ. ಬಿಸಿಲು ಅನ್ನೋದು ಬೀಳಲ್ಲ ಇದ್ರೊಳಗೆ. ಓಕೆ. ನೋಡಿ ಇದ್ರೊಳಗೆ ಬಿಸಿಲು ಅನ್ನೋದು ಬೀಳಲ್ಲ. ಬುಧ ಹಾಂ. ಹಿಂಗೆ ಹಾಕಿರ್ತೀವಿ. ಓಕೆ. ಇದನ್ನೇ ಕೊಯ್ದುಬಿಟ್ಟು ಹಾಕ್ತೀವಿ ಹಸಿಗೆ. ಓಕೆ. ಇದು ಹಸುಗಳು ಮೇವು ಆಗುತ್ತೆ? ಮೇವು ಆಗುತ್ತೆ. ಮತ್ತು ಜನವರಿ ಫೆಬ್ರವರಿ ಬಂದರೆ ಎಲೆ ಉದುರುತ್ತಿದ್ದು. ಓಕೆ. ಎಲೆ ಉದುರುತ್ತಿದ್ದಂಗೆ ಫುಲ್ ಮಲ್ಚಿಂಗ್ ಆಗ್ತೈತಿದ್ದು. ಹಾಂ. ಇದೇ ನೀರು ಮಳೆ ಬಂದಾಗ ನಮ್ಮ ತೋಟಕ್ಕೆ ಬರುತ್ತೆ. ಓಕೆ. ಈ ಥರ ಇರುತ್ತೆ. ಈಗ ಅದರಲ್ಲೇ ಬೀಜ ಹಾಕ್ತವೆ, ಅಲ್ಲೇ ಹುಡ್ಕೊಂತಿರ್ತವೆ. ಓಕೆ. ಅದೊಂದ್ಸಲ ಹಾಕಿದ್ದು ಯಾವಾಗಲೂ ಹಾಂ. ಅದು ಹಂಗೆ ಇದು ತೋಟಕ್ಕೆಲ್ಲ ಹತ್ಕೊಳುತ್ತೆ ಫುಲ್ಲು. ಹಾಂ. ನೋಡಿ ಅದೊಂದು 15 ಕೆಜಿ ಬರುತ್ತೆ. ಕಡಿಮೆ ಅಂದರೆ 15 ಕೆಜಿ ಬರುತ್ತೆ. ಎಷ್ಟು ಚಿಪ್ ಇದಾವೆ ಸರ್ ಇದರಲ್ಲಿ? ಅದರಲ್ಲಿ ಒಂದು 14 ಚಿಪ್ ಬರ್ಬೋದು. ಅಷ್ಟೊಂದು ಬರುತ್ತಾ? ಹಾಂ, 14 ಚಿಪ್ ಅಂದರೆ ಒಂದು ಅವರೇಜ್ ಒಂದು 15 ಕೆಜಿ ಗ್ಯಾರಂಟಿ ಬರುತ್ತೆ. 14 ಕೆಜಿ ಅಂತೂ ಬರುತ್ತೆ. ಓಕೆ. ಒಟ್ಟಿಗೆ 12 ಕೆಜಿ ಮೇಲಿರುತ್ತೆ. ಹಾಂ. ಈ ತೋಟದಲ್ಲಿ ಯಾವುದಾದ್ರೂ ಕಡಿದ್ರೆ 12 ಕೆಜಿ ಇರುತ್ತೆ. ಓಕೆ. ಕಡ್ದಾಕ್ತಾ ಇರ್ತೀವಿ. ಇದು ಎಕ್ಕೋದ್ ಗಿಡ ಏನಕ್ಕೆ ಹಾಕಿ? ಇದು ನಮ್ಗೆ ಔಷಧಿಗೆ ಯೂಸ್ ಆಗುತ್ತೆ. ಏನಾದರೂ ರೋಗ ಇತ್ತು ಅಂದರೆ ಹಾಂ. ನೀರಿನಲ್ಲಿ ಕೊಚ್ಚಾಕ್ಬಿಟ್ಟು ಹಾಂ. ನಮ್ಮ ತೋಟದಲ್ಲೇ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕತ್ತರಿಸ್ಬಿಟ್ಟು ನೀರಿನಲ್ಲಿ ತಿರುಗಿಸ್ಬಿಟ್ಟು ಓಕೆ. ಒಂದು 15 ದಿನ ಬಿಟ್ಬಿಟ್ಟು ಆ ಗಿಡಕ್ಕೆ ಕೊಯ್ದುಬಿಟ್ರೆ ರೋಗ ಆರುತ್ತಿದ್ದು. ಹುಳಗಳಿದ್ರೆ ಸತ್ತೋಗ್ತವೆ. ಓಕೆ. ಹಾಂ. ಏನಾದರೂ ಕಾಯಿಲೆ ಬಂದಿದ್ರೆ ಏನಾದರೂ ರೋಗ ಇದ್ದರೆ ಇದೇ ಎಕ್ಕದ ಗಿಡದಲ್ಲೇ ನಾವು ಮಾಡ್ತೀವಿ. ತೋಟದಲ್ಲೂ ಇದ್ದಾವೆ. ಕಡ್ದು ಹಾಕ್ತಾ ಇರ್ತೀವಿ ಹೆಚ್ಚಾದರೆ. ಹಾಂ. ಇರಬೇಕು ಈ ತೋಟದಲ್ಲಿ ಈ ಥರ ಎಲ್ಲನ. ಹೌದು. ಹೋಗಿದೆ, ಗಾಳಿ ಬಂದು ಬಿದ್ದಿದೆ. ಓಕೆ.
ಇದ್ರಾಗ ತೆಗೆದ್ರೆ ಹಾಂ. ಇನ್ನೂ ಆಳದಲ್ಲಿದೆ, ಮೇಲೆಲ್ಲ ಇದ್ದಾವೆ ಎರೆಹುಳ ಸತ್ತೋಗಿದ್ದಾವೆ, ಅಷ್ಟು ಒಳಗಡೆನೂ ಹೋಗಿದ್ದಾವೆ. ಓಕೆ. ಸಾವಯವ ಮಾಡೋದಕ್ಕೆ ಎರೆಹುಳ ಜಾಸ್ತಿ ನೋಡಿ, ಈ ಥರ ಬಿಳೆ ಬೇರುಗಳು ಬರ್ತಾ ಇರ್ತವೆ ಮೇಲಕ್ಕೆ. ಓಕೆ. ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇದ್ದಾವೆ, ಬ್ಯಾಕ್ಟೀರಿಯಾ ಜಾಸ್ತಿ ಇದ್ದಾವೆ ನೋಡಿ. ಎರೆಹುಳ ಜಾಸ್ತಿ ಇದಾವಲ್ವ ಸರ್ ಇದು? ಇದ್ರಲ್ಲಿ ತುಂಬ ಇದಾವೆ. ಅದೇ ಕೆಮಿಕಲ್ ಫ್ರೀ ಇರೋದಕ್ಕೆ ಏನು ಎರೆಹುಳು ಜಾಸ್ತಿ ಇದ್ದಾವೆ. ಒಟ್ಟಿಗೆ ರೋಗ ಇಲ್ಲ, ತೋಟ ಚೆನ್ನಾಗಿದೆ. ಹೌದು, ರೋಗ ಏನಿಲ್ಲ. ಮೇನ್ ಇಂಪಾರ್ಟೆಂಟ್ ರೋಗ ಇರಬಾರ್ದು. ತೋಟ ಚೆನ್ನಾಗಿದೆ. ಹಾಂ, ಇಷ್ಟಿರುತ್ತೆ, ಇದು ಕಡಿಮೆನೇ ಇದರಲ್ಲಿ. ಓಕೆ. ಅಡಿಕೆ ಪಟ್ಟೆ ದೊಡ್ಡದಿದ್ರೆ ಗೊನೆನೂ ಜಾಸ್ತಿ ಬರುತ್ತೆ ಅಂತ? ಜಾಸ್ತಿ ಬರುತ್ತೆ. ಕಡಿಮೆ ಅಂದರೆ ಇಷ್ಟಿರುತ್ತೆ ಇದು ಅಡಿಕೆ ಪಟ್ಟೆಯಲ್ಲಿ. ಹಾಂ, ಇದಕ್ಕಿಂತ ಜಾಸ್ತಿ ದೊಡ್ಡವೇ ಬೀಳುತ್ತೆ. ಇದು ಅಡಿಕೆ ಪಟ್ಟೆ ನೀವೇನು ಮಾರಲ್ವಾ? ಇಲ್ಲ, ನಾವೇನು ಮಾರೋದಿಲ್ಲ, ಇಲ್ಲೇ ಮಧ್ಯಕ್ಕೆ ಹಾಕ್ಬಿಡ್ತೀವಿ ಮಲ್ಚಿಂಗ್ಗೆ. ಇದು ಈ ಅಡಿಕೆ ಪಟ್ಟೆ ಸೀಸನ್ ಅಲ್ಲ ಇದು. ಹಾಂ, ಡಿಸೆಂಬರ್ನಿಂದ ಅಡಿಕೆ ಪಟ್ಟೆ ಬೀಳ್ತವೆ. ಓಕೆ. ಈಗೆಲ್ಲ ಹುಳುಗಳೆಲ್ಲ ತಿಂದಾಕಿರ್ತವೆ. ಹಾಂ, ಈಗೆಲ್ಲ ಈ ಥರ ಇರುತ್ತೆ, ಎಲ್ಲೋ ಒಂದೊಂದು ಬೀಳ್ತಾ ಇರ್ತೈತೆ. ಓಕೆ. ನೋಡಿ, ಈ ಥರ ಎಲೆಗಳು ಬಾರಕ್ಕೆ ಕಿತ್ಕೊಂಡು ಬೀಳ್ತಾ ಇರ್ತವೆ. ಹಾಂ, ನೋಡಿ, ಜಾಸ್ತಿ ದಪ್ಪ ಬಂದ್ಬಿಟ್ರೆ ಅಡಿಕೆ ಪಟ್ಟೆ ವೆಯ್ಟ್ಗೆ ಕುಕ್ರಂಬಳೆ ಹೊಡೆ ಇದಕ್ಕೆ ಕಿತ್ಕೊಂಡು ಗಾಳಿಗೆ ಬೀಳ್ತಾ ಇರ್ತವೆ. ಓಕೆ. ಅಡಿಕೆ ಇಳುವರಿ ಚೆನ್ನಾಗಿದೆ ಸರ್? ಚೆನ್ನಾಗಿ ಬರ್ತಾ ಇದೆ. 4 ಗೊನೆ 5 ಗೊನೆ ಬರ್ತಾ ಇದೆ. ನೋಡಿ, ಈ ಥರ ಕೈಯಲ್ಲೇ ತೆಗಿಬೋದೆಲ್ಲ, ಎಷ್ಟಾದರೂ ಅದೇ ಉಳುಮೆ ಮಾಡಲ್ಲ ನೀವೇ ಈಸಿಯಾಗಿ ಕೈಯಾಗೆ ತಗೋಬೋದು. ಹಾಂ, 1 ಅಡಿ ಬೇಕಾದ್ರೂ ನಾವು ತೆಗೆದುಕೊಡ್ತೀವಿ ಮಣ್ಣು ನಮ್ಮದ್ರೆ. ಹಾಂ, ಉಳುಮೆ ಮಾಡಿದ್ರೆ ಕೈಯಲ್ಲಿ ಮಣ್ಣು ತೆಗಿಯೋಕೆ. ಹಾಂ, ನೋಡಿ ಮ್ಯಾಲೆ ನಾವು ತೆಗಿತೀವಿ ನೋಡಿ. ಓಕೆ. ಎಷ್ಟು ಬೇಕಾದ್ರೂ ತೆಗಿತೀವಿ. ನಮ್ದು ಯಾವುದೇನು ಬೇಕಾಗಿಲ್ಲ, ಚೆಲ್ಕೆ ತಗೊಂಬಿಟ್ರೆ ನೀನು 3 ಅಡಿ ಬೇಕಾದ್ರೂ ತೆಗಿಬೋದು. ಓಕೆ. ನೋಡಿ, ಇಲ್ಲಿ ನೋಡಿ ಹಿಂಗೆ ಮ್ಯಾಲೆ ಬರ್ತಾ ಇರ್ತೈತೆ ಮಣ್ಣು. ಹಾಂ, ಅಷ್ಟೆ, ನಮ್ದೇನು ಯಾವುದೋ ಆಳ ತೆಗಿಯಂಗೆ ಇಲ್ಲ. ಹಾಂ ಸರ್, ಜೀವಾಮೃತ ಈ ತೋಟಕ್ಕೂ ಎಲ್ಲ ಹಾಕ್ತೀರಾ? ಹಿಂದಿನ ತೋಟದಲ್ಲಿ ಮಾಡಿದ್ರಲ್ಲ ಅದೇ ಜೀವನಲ್ಲೇ ಎಲ್ಲ ಹಾಕ್ತೀವಿ. ಹಾಂ, ನಾವೆಲ್ಲದಕ್ಕೂ ಜೀವಾಮೃತ ಹಾಕ್ತೀವಿ. ಹಾಂ, ಯಾವುದೂ ಬಿಟ್ಟಿಲ್ಲ, ಎಲ್ಲ ಹಾಕ್ತಾ ಇರ್ತೀವಿ. ಹಾಂ. ನೋಡಿ, ಲೇಬರ್ಸ್ ಕಮ್ಮಿ ಆಗ್ತಾ ಇದೆ ನಮಗೆ ಬರ್ತಾ. ಲೇಬರ್ಸು ಕಡಿಮೆ ಆಗೋದಕ್ಕೆ ಏನು ಕಾರಣ? ಉಳುಮೆ ಮಾಡಲ್ಲ. ಹಾಂ, ಮತ್ತೆ ಇದನ್ನ ಕೆಮಿಕಲ್ ಗೊಬ್ಬರ ಕೊಡಲ್ಲ, ರಾಸಾಯನಿಕ ಗೊಬ್ಬರಗಳನ್ನ. ಖರ್ಚುನು ಕಡಿಮೆ, ಉಳುಮೆ ಮಾಡಲ್ಲ. ಹಾಂ, ಮತ್ತೆ ಏನು ಇದು ಮರ್ಸಲ್ ಬುಡ ಬಿಡಿಸೋದಕ್ಕೂ ಇದೆಲ್ಲ ತುಂಬ ಲೇಬರ್ ತಗೊಳೋದು ಪ್ರತಿ ವರ್ಷ ನಾನು. ಓಕೆ. ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ಹಾಂ, ಈಗೇನಿದ್ರು ಬರೀ ಗೊಬ್ಬರ ಒಂದ್ಸಲಿ ಹಾಕ್ತೀವಿ. ಗೊಬ್ಬರ ಹಾಕ್ಕೊಂಡು ಅಂದರೆ ನಿಮಗೆ ಖರ್ಚು ಜಾಸ್ತಿ ಇಲ್ಲ? ಹಾಂ, ನಮಗೆ ಖರ್ಚು ಜಾಸ್ತಿ ಇಲ್ಲ. ಹಾಂ, ತೋಟ ಕೊಯ್ಯೋದಷ್ಟೇ ನಾವು. ಹಾಂ, ಮುಂಚೆ ಹೋಲಿಸ್ಕೊಂಡ್ರೆ ಬರೀ ನೀರ್ದೊಂದೇ. ಈಗ ನೀರು ಆಳುಗಳ ಖರ್ಚಿಲ್ಲ, ಉಳುಮೆ ಖರ್ಚಿಲ್ಲ, ನೀರನ್ನು ಹೆಚ್ಚು ಹೊಡೆಯಲ್ಲ. ಮೊದಲೆಲ್ಲ ಬೋರ್ಗಳು ತುಂಬ ಹಾಕಿಸ್ತೀವಿ. ಹಾಂ, ಈ ಬೋರ್ಗಳು ಹಾಕ್ಸೋದಕ್ಕೂ ಹೋಗಲ್ಲ, ಇರೋದ್ರಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹಾಂ, ನೀರೇನು ಕೇಳಲ್ಲ ಭೂಮಿ. ಹಾಂ, ತೇವಾಂಶ ಕಾಪಾಡ್ಕೊಂಡ್ರೆ ಕಾಪಾಡುತ್ತೆ. ಇವಾಗ ಮಳೆ ಬಂದಿದೆ, ಈ ಜನವರಿವರೆಗೂ ಏನು ಕೇಳಲ್ಲ. ಏನೋ 1 ತಿಂಗಳಾದರೂ ಮಳೆ ಬರಲಿಲ್ಲ, ಒಂದು ಕಾಲು ತಿಂಗಳು, ಒಂದು 40 ದಿನ ಮಳೆ ಬಂದಿಲ್ಲ ಅಂದರೆ ಓಕೆ ನೀರಿಡ್ತೀವಿ. 40 ದಿನದೊಳಗೆ ಮಳೆ ಬಂತು ಅಂದರೆ ನಾವು ನೀರು ಇಡೋಕ್ಕೆ ಹೋಗಲ್ಲ. ಓಕೆ. ಹಾಂ, ನೆಲದಲ್ಲೇ ತ್ಯಾವ ಇರುತ್ತೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರು ಕೊಡ್ತೀರಾ? ನಮ್ಮಲ್ಲಿ ಹೊರಗಡೆ ಹರಿಯಲ್ಲ ನೀರು ಬಂದಿದ್ದು. ಹಾಂ, ಇಲ್ಲೇ ಕೊಡುತ್ತೆ. ನೀನು ಅದೇ ಭೂಮಿ ಸ್ಮೂತ್ ಆಗಿರೋದಕ್ಕೆ ನೀರೆಲ್ಲ ಇಲ್ಲೇ ಹಿಂಗೋಗುತ್ತೆ. ಎಲ್ಲ ಇಲ್ಲೇ ಹಿಂಗೆ ಹೋಗ್ತಾ ಇದೆ. ಹಂಗಾಗಿ ನಮಗೆ ನೀರಿಂದ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಕುಡಿತಾ ಇರೋದ್ರಿಂದ ಬೋರ್ಗಳಲ್ಲಿ ನೀರಾಗುತ್ತೆ. ಓಕೆ ಸರ್, ಕಳೆ ಎಲ್ಲ ಯಾವ ಥರ ಅವಾಯ್ಡ್ ಮಾಡ್ತೀರಾ ಸರ್? ಇದು ಕಳೆ ಎಲ್ಲ ಬ್ರಷ್ ಕಟರಲ್ಲಿ ಹೊಡಿತೀವಿ. ಈ ಥರ ಗಿಡ ಇತ್ತು ಅಂದರೆ ತೋಟದಾಗೆ ಒಂಥರ ಅದೃಷ್ಟನೇ ಅಂದರೆ ಇದು. ಹೌದಾ? ಯಾಕೆ? ಇದು ತುಂಬ ಗೊಬ್ಬರ ಆಗುತ್ತೆ. ಇದು ಸರಬ್ ಹೊರಗಡೆಯಿಂದ ದುಡ್ಡು ಕೊಡ್ತಾಂಬಂದು ಕಡಿಯೋದ್ಕಿಂತನ ಈ ಥರ ಗಿಡ ಏನಾರ ಬೆಳೆದ್ಬಿಡ್ತು ಅಂದರೆ ಆ ವರ್ಷ ತುಂಬ ಇಳುವರಿ ಬರುತ್ತೆ ಇದು. ಓಕೆ. ಇದು ಏನಿಲ್ಲ ಅಂದರೂ ಸುಮ್ಮನೆ ಒಂದು ಗಿಡ ಇತ್ತು ಅಂದರೆ ಒಂದು ಹೊರೆ ಲೆವೆಲ್ಲಿಗೆ ಈ ಲೆವೆಲಿಗೆ ಅಡ್ಕಾಣುತ್ತೆ. ಇದು ಬ್ರಷ್ ಕಟರ್ನ ಹೊಡೆದಿದ್ದೀವಿ. ಓಕೆ. ನೋಡಿ, ಇದು ಸುಮ್ಮನೆ ಒಂದೇ ಒಂದು ಕೊಂಬೆ. ಇದೊಂದೇ ಒಂದು ಕೊಂಬೆ ಎಷ್ಟೈತೆ, ಇಂಥ ಒಂದು 15 ಕೊಂಬೆ ಹೊಡಿಯುತ್ತೆ ಒಂದು ಗಿಡದಲ್ಲಿ. ಓಕೆ. ಇದು ಗೊಬ್ಬರ ಹಾಕಿದ್ದೀವಿ ಅಂದರೆ ನಿಮ್ಗೆ ಎಷ್ಟೋ ದುಡ್ಡು ಉಳಿತೈತಿ ಇದು. ಹೌದು.
ಈ ತೋಟ ತುಂಬ ಇದಿತ್ತು ಅಂದರೆ ನಮ್ಗೆ ಅವಶ್ಯಕತೆನಿಲ್ಲ ಸರಪ್ ತರೋದು, ಹಾಂ ಅದೇ ಆಗ್ಬಿಡುತ್ತೆ, ಮಲ್ಚಿಂಗ್ ಆಗ್ಬಿಡ್ತೈತೆ, ಅದೇ ಅರ್ಧ ಅಡಿ ಬಿದ್ದುಬಿಡುತ್ತೆ. ಹಾಂ ಬ್ರಷ್ ಕಟ್ಟರ್ ಎಲ್ಲ ಹೊಡೆದು ಇಲ್ಲೇ ಮಲ್ಚಿಂಗ್ ಇಲ್ಲೇ ಮಾಡಿಬಿಡ್ತೀವಿ. ಮಲ್ಚಿಂಗ್ ಮಾಡ್ತೀವಿ. ಹಾಂ ವರ್ಷದಲ್ಲಿ 2 ಸಲ ಬ್ರಷ್ ಕಟ್ಟರಲ್ಲಿ ಹೊಡಿತೀವಿ. ಹಾಂ. ಈ ಥರ ಗಿಡ ಇದ್ರೆ ಇದು ಗಟ್ಟಿ ಆಗೋ ತನಕ ಬಿಡಬಾರ್ದು. ಇದು ಹಾಂ ಗಟ್ಟಿ ಆಗೋ ತನಕ ಬಿಟ್ವಿ ಅಂದರೆ ಬ್ರಷ್ ಕಟ್ಟರು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹಾಂ ಇದು ಎಳೆದಿದ್ದಂಗೆ ಸ್ಮೂತಾಗಿ ಮೀಡಿಯಮ್ ಆಗಿದ್ದಂಗೆ ಮೀಡಿಯಮ್ ಆಗಿದ್ದಂಗೆ 2 ಸಲ ಹೊಡ್ಕೊಂಡ್ರೆ ವರ್ಷದಲ್ಲಿ ಹಾಂ ಒಳ್ಳೆ ಗೊಬ್ಬರ ಮತ್ತು ಚೆನ್ನಾಗಿ ಚಿಗುರುತ್ತೆ ಇದು ಹೊಡೆದಷ್ಟು. ಹ್ಞೂ ಇದು ನೋಡಿ, ಈ ಕೊಂಬೆ ಹೋಗುತ್ತೆ, ಒಂದು ಇದು ಹೊಡೆದಿದೆ ಹೋಸಲಿ, ಹಾಂ ಈ ಕೊಂಬೆ ಹೋಗುತ್ತೆ, ಇದು ನೋಡಿ ಇಲ್ಲಿ ಹೋಗುತ್ತೆ, ಇಲ್ಲಿ ನೋಡಿ ಇದು ಹೋಸಲಿ ಹೊಡೆದಿರೋದು ಒಣಗೋಗುತ್ತೆ, ತಿರು ಮತ್ತೆ ಚಿಗುರುತ್ತೆ. ಇದೋದ್ಮೇಲೆ ಇನ್ನೊಂದು ದಿನ ಚಿಗುರುತ್ತೆ. ಓಕೆ ಇದು ಅದೇ ಕಡ್ಡಿ ಬರೋದಿಲ್ಲ, ಅದೊಂದು ಪ್ಲಸ್ಸು. ಓಕೆ ನಾವು ಹೊಡೆದಿದ್ದು ಗಟ್ಟಿ ಆಗಲ್ಲ, ಹಾಂ ಇದು ಮುರಿತಿದಂಗೆ ಈ ಥರ ಒಣಗೋಗುತ್ತೆ, ಇದು ಹಾಂ ಸ್ಮೂತಾಗಿ ಬರುತ್ತೆ, ಹೊಸ ಬಿಡುತ್ತೆ. ಹೊಸ ತಿರು ಹೊಸದು ಹೊಡ್ಕೊಂತೈತೆ, ಅದು ಹೊಸ ಕಡ್ಡಿ ಅಂತ ಗಟ್ಟಿ ಇರಲ್ಲ. ಹಾಂ ಇದು ಯಾವ ಕಾರಣಕ್ಕೂ ಕೂಳೆ ಆಗೋದಿಲ್ಲ, ಇದು ಹಾಂ ಇದು ಹಂಗೆ ಉದ್ರೋಗ್ತಾ ಇರ್ತದೆ. ಓಕೆ ಕಾಂಪೋಸ್ಟ್ ಅದೊಂದು ಗೊಬ್ಬರ ಥರ plus ಆಗುತ್ತೆ. ನಮ್ಗೆ. ಹ್ಞೂ ಅದೇನೋ ದಪ್ಪ ಆಗಂಗಿದ್ರೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ, ಇಟ್ಕೊಂಬೋ ಕಾಲಿಗೆ. ಓಕೆ ಅದು ದಪ್ಪ ಆಗೋದಿಲ್ಲ ಅದು. ನೋಡಿ, ಇವರು ತುಂಬ ನ್ಯಾಚುರಲ್ ಆಗಿ ಸಹಜ ಮತ್ತು ಸಾವಯವ ಕೃಷಿ ಮಾಡ್ತಿದ್ದಾರೆ. ಖರ್ಚೇ ಮಾಡದೆ ಅಧಿಕ ಲಾಭ ಪಡಿತಾ ಇದ್ದಾರೆ. ಯಾವುದೇ ಕೆಮಿಕಲ್ ಗೊಬ್ಬರ ಇಲ್ಲ, ಉಳುಮೆ ಇಲ್ಲ, ತುಂಬ ಸಮೃದ್ಧವಾಗಿ ಇಳುವರಿ ಬಂದಿದೆ ನೋಡಿ. ಪ್ರತಿಯೊಬ್ಬ ರೈತರೂ ಸಹ ಸಾವಯವ ಕೃಷಿ ರೂಢಿಸ್ಕೋಬೇಕು.